ನಾಲ್ಗೆಜ್ಜೆ ತಾಳಕ್ಕೆ ಕೈ ಬಳೆಯ ನಾದಕ್ಕೆ. ನರಸಿಂಹರಾಜು, ಬಾಲಕೃಷ್ಣ, ರಾಜ್ಕುಮಾರ್ ಬಂದು ಕೂತ್ಕೊಂಡು ಡೈಲಿ ಕೂತ್ಕೊಂಡು ಅಡ್ಡ ಹುಡುಕ್ತಾ ಇದ್ದಾರೆ. ಅವ್ರಿಗೆಲ್ಲ 4 ಜನಕ್ಕೂ ಯೋಚನೆ ಬಂತು, ನಾವು ಹೇಗೆ ಈ 4 ಜನನು ನಾವು ಕೆಲಸ ಇಲ್ಲದೆ ಕೂತಿದೀವಲ್ಲ, ನಮ್ಮ ಸಂಸಾರ ಸಾಗಿಸೋದು ಹೇಗೆ ಅನ್ನೋ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಅವ್ರ ಮುಂದೆ ನಿಂತ್ಕೊಂಡು, ಅವಾಗ ನಾವು ಹೇಗಿದ್ರು ನಾಟಕದಿಂದ ಬಂದಿದ್ದೀವಿ, ಲೆಟ್ ಅಸ್ ಗೋ ಬ್ಯಾಕ್ ಟು ಡ್ರಾಮಾಸ್ ಅಂತ ಹೇಳಿ ಆ 4 ಜನ ಒಂದು ಸಂಸ್ಥೆಯನ್ನು ಕಟ್ಟಿದ್ರು. ಆ ಸಂಸ್ಥೆಯನ್ನು ಕಟ್ಟಿದಾಗ ನಾನು ಅಲ್ಲೇ ಇದ್ದೆ. ಏನ್ ಹೆಸರಿಡೋಣ ಅಂತ ಬಂದಾಗ 4 ಜನ ಜೊತೆ ಚರ್ಚೆ ಮಾಡಿ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಅಂತ ಎಲ್ಲ, ಅದಕ್ಕೆ ಎಲ್ಲಾದ್ರೂ ಸೇರ್ಕೊಂಡ್ರಲ್ಲಿ ನಾಟಕಗಳು ಯಾಕೆ ಮಾಡಬಾರ್ದು. ಅಯ್ಯರ್ ಅವ್ರಿಗೆ ಅದೊಂದು ಇಂಪಾರ್ಟೆಂಟ್ ಐಡಿಯಾ ಬಂದ್ಬಿಡ್ತಾ, ಮಾಡೋಣ, ಹೇಗಿದ್ರು ನಮ್ಮ 30 ಜನ ಕಲಾವಿದರು ಇವಾಗ ಹೊಟ್ಟೆ ಹಸ್ಕೊಂಡಿದ್ದಾರೆ, ಇವರಿಷ್ಟು ಜನಕ್ಕೂ ಊಟ ಹಾಕೋಣ, ನಾವು ನಾಟಕದ ಕಂಪನಿ ಸ್ಟಾರ್ಟ್ ಮಾಡೋಣ, ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಅಂತ ಮಾಡೋಣ ಅಂತ ಹೇಳ್ಬಿಟ್ಟು ಎಸ್ಟಾಬ್ಲಿಷ್ ಆಯ್ತು ಅದು.